3 ರೂಪಾಯಿಗೆ ಎತ್ಕೊಂಡೋದ್ರೆ ಎಲ್ಲಿಂದ ಕೊಡ್ತಾರೆ ಬಡವರೆಲ್ಲ? ಯಾವ ಥರ ತರ್ತಾರೆ? ಜನಗಳಿಗೆ ಎಷ್ಟು ಕಷ್ಟ ಆಗಿದ್ದಾರೆ. 3 ರೂಪಾಯಿ 3.5 ರೂಪಾಯಿ ಅಂತ ಹೇಳ್ತಾರೆ. ಜನ ನಾವು ಹೆಂಗ್ರಿ ಬದುಕಬೇಕು? ಏನೋ ಒಂದು ಟೈಮ್ ಕೊಡ್ಬೇಕ್ರಿ. ಬದುಕಕ್ಕೆ ನಮಗೂ ಆಸೆ ಇಲ್ವಾ? ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಇವ್ರ ಕೈಲಿ ತಗಲಾಕೊಂಡು ಸಾಯ್ತಾ ಇದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದು ಇರಲಿ, ಗೊತ್ತಾಗುತ್ತೆ ಜನಗಳಿಗೆ. ಒಳ್ಳೇದಾ? ಯಾರು ಒಳ್ಳೇದು ಅಂತಾರೆ ರೈಸ್ ಮಾಡಿರೋದನ್ನ. ಇದು ಪೆಟ್ರೋಲ್ ಬಂದು ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಮಾಡಿಲ್ಲ ಇದು. ಮತ್ತೆ ಇವ್ರು ಯಾಕೆ ಮಾಡಬೇಕು? ದುಡ್ಡು ಬೇಕಲ್ಲ ಈಗ, ಹಂಗೆ ಹೇಳಿ. ಮತ್ತೆ ಇವ್ರ ಸ್ವಾರ್ಥಕ್ಕಾಗಿ, ಇವ್ರ ಬದುಕಕ್ಕಾಗಿ, ಇವ್ರ ರಾಜಕೀಯಕ್ಕಾಗಿ ಆ ಕರೆಂಟ್ ಫ್ರೀ, ಬಸ್ ಫ್ರೀ ಮತ್ತು 2,000 ಕೊಡ್ತೀನಿ ಅಂತ ಕಟ್ ಅಂತೇಳಿ 8,500 ರೂಪಾಯಿ ಬುಕ್ ಮಾಡ್ಬಿಟ್ಟ ಅವನು ಬಂದವನು. ಕಿತ್ತೋಗಿರೋ 3 ಕಾಸಿನ ಬೆಲೆ ಇಲ್ಲ ಅವ್ರಿಗೆ. ಯಾವ ಗ್ಯಾರಂಟಿ ಬೇಡ, ಏನು ಬೇಡ. ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ನಾವೆಲ್ಲನೂ. ನಮ್ಮ ಹಣ ಈ ಥರ ಸುಮ್ಮನೆ ಕುತ್ಕೊಂಡು ತಿಂದವ್ರಿಗೆ ಉಣ್ಣೋದಕ್ಕೆ ಕೊಡೋದ ನಾವು? ಇವ್ರುಗಳೇ ಇಷ್ಟು ದಿನ BJP ಅವರು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತ ಡ್ರಾಮಾ ಮಾಡ್ತಾರಲ್ಲ, ಇವಾಗ ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ರೀಸನ್ನು ಇವ್ರು ತಂದಿರೋ ಬಿಟ್ಟಿ ಭಾಗ್ಯಗಳು. ಗುಜರಾತೆಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟು. ಉತ್ತರ ಪ್ರದೇಶದಲ್ಲಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟು. ಇವ್ರಿಗೆ ಬಿಟ್ಟಿ ಭಾಗ್ಯ ಕೊಡು ಅಂತ ಕೇಳಿದವ್ರು ಯಾರು? ಏನಕ್ಕೋಸ್ಕರ ಕೊಡ್ಬೇಕು ಇವರು? ಇದು ಸರ್ಕಾರ, ಇದು ಸರಿ ಇಲ್ಲ, ತುಂಬ ದಿನ ನಿಲ್ಲೋದು ಇಲ್ಲ. ಇದೊಂದು ಸರ್ಕಾರನ ಇವ್ರದ್ದು? ಇದನ್ನು ನೋಡಿದ್ರೆ ನಮಗೆ ತುಂಬ ಭಯ ಆಗುತ್ತೆ. ಯಾಕೆ ವೋಟ್ ಮಾಡಿದ್ವಿ ಇವರಿಗೆ ಅಂತ ಹೇಳಿ ಕಾಣುತ್ತೆ. ಸರ್, ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರನ 3 ರೂಪಾಯಿ ಹೆಚ್ಚಿಗೆ ಮಾಡಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನಗಳಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗೇ ಆಗುತ್ತೆ. ಎಲ್ಲ ದರಗಳು ರೇಟ್ ಜಾಸ್ತಿ ಆಗುತ್ತೆ, ಎಲ್ಲರಿಗೂ ತೊಂದರೆನೇ ಆಗೋದು. ಗ್ಯಾರಂಟಿಗಳಿಗೆ ದುಡ್ಡಿಲ್ಲ ಅಂತ ಪೆಟ್ರೋಲ್ ಮತ್ತು ಡೀಸೆಲ್ ದರನ ಹೆಚ್ಚಿಗೆ ಮಾಡಿದ್ದಾರೆ ಅನ್ಸಲ್ವಾ? ಖಂಡಿತ. ಇವಾಗ ಸರ್ಕಾರ ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಬೇಕು ಅಂತಂದರೆ ಆಟೋಮೆಟಿಕಲಿ ಎಲ್ಲ ದರಗಳನ್ನ ಅವ್ರು ಹೆಚ್ಚಿರ್ತಾರೆ. ಇನ್ನೇನು ಅವ್ರ ಮನೆಯಿಂದ ಏನೂ ತರೋದಿಲ್ಲ. ಕಾಮನ್ಲಿ ಅದು ನಮ್ಮ ತಲೆ ಮೇಲೆ ಹಾಕೋದು. ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ಒಬ್ಬಕ್ಕೆ ಫಸ್ಟ್ ಆಫ್ ಆಲ್ ಮಿಡಲ್ ಕ್ಲಾಸು, ಸ್ಟೂಡೆಂಟ್ಸ್ಗೆ, ಟ್ರಾನ್ಸ್ಪೋರ್ಟು ಗೆಲ್ಲದು ಹೆಚ್ಚಿಗೆ ಆಗುತ್ತೆ. ಸುಮ್ಮನೆ 3 ರೂಪಾಯಿ ಅಂತ ಲೆಕ್ಕ ಅಲ್ಲ, ಅದನ್ನು ಒಂದಕ್ಕೊಂದು ಕನೆಕ್ಷನ್ ಇದೆ. ಅದು ರಿಯಲಿ ಇಸ್ ಬ್ಯಾಡ್. ನೋಡಿ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಐಟಮ್ಗಳ ದರನೂ ಜಾಸ್ತಿ ಆಗುತ್ತೆ. ಒಂದು ಮನುಷ್ಯನಿಗೆ ಸಾಮಾನ್ಯವಾಗಿ 12,000 18,000 ಸಂಬಳ ಇರೋನಿಗೆ ಅವ್ನ ಜೀವನ ಹೆಂಗೆ ಮಾಡ್ತಾನೆ, ಕಷ್ಟ ಆಗುತ್ತೆ. ಸೊ ಗೌರ್ಮೆಂಟ್ ಅವರು ಇದೆಲ್ಲ ಯೋಚನೆ ಮಾಡಿ ಸ್ವಲ್ಪ ಕಮ್ಮಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಹೇಳೋ ಕಾರಣ ತುಂಬ ತಪ್ಪು. ಏನಂದರೆ, ಬೇರೆ ರಾಜ್ಯಗಳಲ್ಲಿ ಅವ್ರು ಏನಾದರೂ ಮಾಡ್ಕೊಳ್ಳಿ, ನಮ್ಮ ರಾಜ್ಯದ ಬಗ್ಗೆ ಯೋಚನೆ ಮಾಡಲಿ ನಮ್ಮ ಸರ್ಕಾರ. ನಮ್ಮ ಜನದ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ ಹೋಗಿ ನಾವೇನು ಇರಲ್ಲ, ಬೇರೆ ರಾಜ್ಯಗಳು ಹಿಂಗಿದೆ ಹಂಗಿದೆ ಅಂತ ಯೋಚನೆ ಮಾಡಿ ಕಂಪೇರ್ ಮಾಡಿ ಜಾಸ್ತಿ ಮಾಡೋದು ತಪ್ಪು. 100% ಸರ್ಕಾರಗಳು ಏನು ಗ್ಯಾರಂಟಿ ಕೊಟ್ಟಿದೆಯೋ ಅದ್ರ ಬೇಸಲ್ಲಿ ಗೆದ್ದಿದೆ, ಅದು ತಪ್ಪದು. ಅದನ್ನು ಗ್ಯಾರಂಟಿ ತೆಗಿಬೇಕು. ಗ್ಯಾರಂಟಿಗಳು ತೆಗೆದು ಸಾಮಾನ್ಯ ಮನುಷ್ಯ ಸಾಮಾನ್ಯವಾಗಿ ಬದುಕಲಿ. ನೀವು ಗ್ಯಾರಂಟಿಯಿಂದ ಸಾಮಾನ್ಯ ಮನುಷ್ಯ ಬದುಕ್ತಾ ಇಲ್ಲ, ಜನ ಸೋಮಾರಿ ಆಗ್ತಾರೆ. 100% ಸೋಮಾರಿ ಆಗ್ತಾ ಇದ್ದಾರೆ. ಇವಾಗ ನೋಡಿ, ಎಲ್ಲ ಹೋಟ್ಲುಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಎಲ್ಲ ನಾರ್ತ್ ಇಂಡಿಯನ್ಸೇ ತುಂಬಿಕೊಂಡವ್ರೆ, ನಮ್ಮವ್ರು ಯಾರೂ ಇಲ್ಲ. ಇನ್ನೂ ಸೋಂಬೇರಿಗಳಾದರೆ ಇನ್ನೂ ಹೋಗ್ತಾ ನಮ್ಮ ಸರ್ಕಾರ ಆಗಲಿ, ನಮ್ಮ ರಾಜ್ಯ ಆಗಲಿ ನಮ್ದಾಗಿರಲ್ಲ, ಬೇರೆಯವ್ರದ್ದಾಗ್ಬಿಟ್ಟಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಇವ್ರ ಕೈಲಿ ತಗಲಾಕೊಂಡು ಸಾಯ್ತಾ ಇದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಕಡಿಮೆ ಮಾಡಬೇಕು ಆ್ಯಕ್ಚುಲಿ. ಏನು ಮಾಡೋದು, ಹಿಂಗೆ ಸರ್ಕಾರ ಬಂದಂಗೆಲ್ಲ ಹೆಚ್ಚಿಸ್ತದೆ. ಏನು ಮಾಡೋದು ನಾವು? ಬಡವರು ಹೆಂಗೆ ಇರ್ತಾರೆ, ಸಾವುಕಾರರು ಹೆಂಗೆ ಇರ್ತಾರೆ. ಏನು ಡೆಫಿನೆಟ್ಲಿ ಇದೊಂದು ಹಗರಣ ಸರ್, ಹಗರಣ ಅನಿಸುತ್ತೆ. ಕಾಂಗ್ರೆಸ್ ನೀಡ್ತಾ ಇರೋ ಗ್ಯಾರಂಟಿಗಳಿಗೆ ಹಣ ಸಾಕಾಗ್ತಾ ಇಲ್ಲ, ಅದಕ್ಕೆ ಪೆಟ್ರೋಲು ಡೀಸೆಲ್ಲು ಎಲ್ಲದ್ರ ದರ ಕೊಡ್ಬೇಕಾಯ್ತು ಸರ್. ಯಾಕೆ ಫ್ರೀಯಾಗಿ ಕೊಡ್ಬೇಕು ಹೇಳಿ? ನೀವು ಒಂದು ಮಾತು ಹೇಳ್ತೀನಿ, ಮನುಷ್ಯನಿಗೆ ಏನು ಫ್ರೀಯಾಗಿ ಕೊಟ್ಟರು ಅದಕ್ಕೆ ಬೆಲೆ ಇರೋಲ್ಲ. ಯಾಕೆ ಕೊಡಬೇಕಾಯ್ತು? ತಪ್ಪಲ್ವ ಅದು? ತಪ್ಪದು, ಅವ್ರು ಮಾಡಿದ ತಪ್ಪೆ. ಅಂತೂ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿರೋದು ಒಳ್ಳೇದು ಇರಲಿ, ಗೊತ್ತಾಗುತ್ತೆ ಜನಗಳಿಗೆ. ಒಳ್ಳೇದಾ? ಯಾರು ಒಳ್ಳೇದು ಅಂತಾರೆ ರೈಸ್ ಮಾಡಿರೋದನ್ನ. ಜನಗಳಿಗೆ ಗೊತ್ತಾಗಬೇಕು ಏನಕ್ಕೆ ಮಾಡಿದ್ದಾರೆ. ಇದು ಪೆಟ್ರೋಲ್ ಬಂದು ಸೆಂಟ್ರಲ್ ಗೌರ್ಮೆಂಟ್, ಸೆಂಟ್ರಲ್ ಮಾಡಿಲ್ಲ ಇದು. ಮತ್ತೆ ಇವ್ರು ಯಾಕೆ ಮಾಡಬೇಕು? ದುಡ್ಡು ಬೇಕಲ್ಲ ಈಗ, ಹಂಗೆ ಹೇಳಿ. ಮತ್ತೆ ಇವರೆಲ್ಲನೂ ಮುಂಚೆ ಆಪೋಸಿಟ್ ಲೀಡ್ರ್ ಇದ್ದಾಗ ಸಿದ್ದರಾಮಯ್ಯ ಮಾತಾಡಿದ್ದ, ಏನು BJP ಅವರು ಇಷ್ಟೊಂದೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ, ಗ್ಯಾಸ್ ಜಾಸ್ತಿ ಮಾಡ್ತಾರೆ, ಪೆಟ್ರೋಲ್ ರೇಟ್ ಜಾಸ್ತಿ ಮಾಡ್ತಾರೆ ಅಂತ. ಈಗ ಇವ್ರ ಸರ್ಕಾರ ಬಂದಾಗ ಯಾವ ಥರ ಮಾಡಿದ್ರು? ಏಕ್ದಮ್ ಮಾಡಿಟ್ರು. ಜನಗಳಿಗೆ ಎಷ್ಟು ಕಷ್ಟ ಆಗಿದ್ದಾರೆ. 3 ರೂಪಾಯಿ 3.5 ರೂಪಾಯಿ ಅಂತ ಹೇಳ್ತಾರೆ. ಆಯಿತು, ಅದೇನೋ ಆಯಿತು. ಇವತ್ತು ನೋಡಿದ್ರೆ ವಾಟ್ರ್ ತೆಗಿತಾ ಇದ್ದಾರೆ, ನಾಳೆ ಎಲೆಕ್ಟ್ರಿಕಲ್ಲು, ನಾಳೆ ಕಂದಾಯ, ನಾಳೆ ಇದು ಬಸ್ಸು, ಎಲ್ಲಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಜನ ನಾವು ಹೆಂಗ್ರಿ ಬದುಕಬೇಕು? ಏನೋ ಒಂಚೂರು ಟೈಮ್ ಕೊಡ್ಬೇಕ್ರಿ. ಬದುಕಕ್ಕೆ ನಮಗೂ ಆಸೆ ಇಲ್ವಾ? ಬದುಕಕ್ಕೆ ನಮಗೂ ಆಸೆ ಇದೆಯಾ ತಾನೆ? ಆ ಬದುಕಕ್ಕೆ ಬಿಟ್ಟು ಅದು ಬದಲು ಎಲ್ಲ ರೇಟು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ, ಏಕ್ದಮ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಹೆಂಗೆ ಬದುಕೋಣ? ಹೋಗಲಿ, ನಮಗೇನಾದ್ರು ಇದೆಯಾ? ವರಮಾನ ಇದೆಯಾ? ಹೋಗಲಿ, ಎಲ್ಲ ನಿಮ್ಮ ಗೋರ್ಮೆಂಟ್ ಆಫೀಸಿನೆಲ್ಲ ರೇಟ್ ಏನು, ಅವ್ರಿಗೇನು ಸಂಬಳ ಜಾಸ್ತಿ ಕೊಡ್ತೀರಾ? ಏನೂ ಇಲ್ವಲ್ಲ. ಕಿತ್ತೋಗಿರೋ ಸರ್ಕಾರ 3 ಕಾಸಿನ ಬೆಲೆ ಇಲ್ಲ ಅವ್ರಿಗೆ. ಅಭಿವೃದ್ಧಿ ಅನ್ನೋದು ಝೀರೋ. ಅಭಿವೃದ್ಧಿ ಇಲ್ಲದೆ ಏನಾಗುತ್ತೆ? ಗ್ಯಾರಂಟಿಗಳಿಗೆ ನೀಡೋದಕ್ಕೆ ಹಣ ಸಾಕಾಗ್ತಾ ಇಲ್ಲ, ಅದಕ್ಕೆ ಜಾಸ್ತಿ ಮಾಡ್ತಾರೆ. ಅದೇ ಕಾರಣಗಳು. ಅಲ್ಲಿಂದ ಕಿತ್ತು ಇಲ್ಲ ಹಾಕೋದು, ಹಿಂಗೆ ಹಾಕ್ಕೊಂಡು ಇದ್ದಾರೆ. ಗ್ಯಾರಂಟಿಗಳು ನೀಡೋದು ಒಳ್ಳೇದೇ ಸರ್?
ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಅದು ಮಾರಕ. ಫ್ರೀ ಬೀಸ್ನ ಯಾರು ಕೊಡಬಾರ್ದು. ಏನಕ್ಕೆ ಕೊಡಬೇಕು? ಜನ ಸೋಂಬೇರಿ ಆಗಕ್ಕ, ಸ್ವಂತ ಇದರಿಂದ ಸ್ವಾಭಿಮಾನದಿಂದ ದುಡ್ಕೊಂಡು ತಿನ್ನಬೇಕು. ಅದು ಮನುಷ್ಯನಿಗೆ ಒಳ್ಳೆಯದು. ಇದೆಲ್ಲ ಕಿತ್ತು ಅಲ್ಲಿ ಇಲ್ಲಿ ಹಾಕದ ಅಂದರೆ ಏನು ಬರ್ತದೆ? ಏನಕ್ಕೆ ಜಾಸ್ತಿ ಮಾಡಿದ್ರೆ ನಿಮಗೆ ಗೊತ್ತು. ಎಲ್ಲ ಗ್ಯಾರಂಟಿಗಳು ಕೊಟ್ಟು ಅದನ್ನು ನಿಭಾಯಿಸೋಕ್ಕಾಗದೆ ಎಲ್ಲನೂ ಜಾಸ್ತಿ ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಫ್ರೀ ಅನೌನ್ಸ್ ಮಾಡಿ ಬಂದಿದ್ದಾರೆ. 50-60 ವರ್ಷ ರೂಲ್ ಮಾಡಿ ಕಾಂಗ್ರೆಸ್ ಅವರು, ಗೊತ್ತಾಯ್ತಾ, ಈ ಅಧಿಕಾರ ಹಿಡಿಯೋದಕ್ಕೆ ಇದೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ಏನು ಪ್ರಯೋಜನ? ಕಾಮನ್ ಮ್ಯಾನ್ಗೆ ಏನು ಬದುಕೋಕ್ಕಾಗ್ತಾಯಿಲ್ಲ. ಈಗ ನೀರು, ಬಸ್ಸು ಫೇರ್ಸು ಎಲ್ಲ ಜಾಸ್ತಿ ಮಾಡ್ಯಾರ. ಈಗ 71ರಲ್ಲಿ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವೋ ದೇಶಕ್ಕೆ ಬಚಾವೋ ಅಂದರು. ಬಡವರು ಹಂಗೆ ಇದ್ದಾರಲ್ಲಪ್ಪ, ಏನಾಯ್ತು ಈಗ? ಸರ್ ಏನು ಮಾಡ್ತಾಯಿಲ್ಲ ಸರ್, ಅವರು ಬಂದಾಗಿಂದ ಏನು ಮಾಡ್ತಾಯಿಲ್ಲ. ಅವರು ಈ ಕೆಲಸನೇ ಮಾಡ್ತಾಯಿಲ್ಲ. ಏನೆಲ್ಲ ರೇಟ್ ಜಾಸ್ತಿ ಮಾಡ್ತಾರೆ, ಎಲ್ಲ ರೇಟ್ ಜಾಸ್ತಿ ಆಯ್ತದೆ. ತರಕಾರಿ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ, ಎಲ್ಲ ಜಾಸ್ತಿ ಆಯಿತು ಸರ್. ಗ್ಯಾರಂಟಿಗಳು ನೀಡ್ತಾ ಇರೋದ್ರಿಂದ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ. ಅದಕ್ಕಾಗಿ ಮಾಡ್ತಾ ಇರೋದು. ಇವರು ಸ್ವಾರ್ಥಿಗಾಗಿ, ಇವರು ಬದುಕಿಗಾಗಿ, ಇವ್ರ ರಾಜಕೀಯಕ್ಕಾಗಿ ಕರೆಂಟ್ ಫ್ರೀ, ಬಸ್ ಫ್ರೀ ಮತ್ತು 2,000 ಕೊಡ್ತೀನಿ ಅಂತ ಕಟ್ ಅಂತೇಳಿ 8,500 ರೂಪಾಯಿ ಬುಕ್ ಮಾಡಿಬಿಟ್ಟ ಅವನು ಬಂದವನು. ಏನು ಕೊಟ್ಟರು? 8,500 ರೂಪಾಯಿ. 250 ರೂಪಾಯಿ ಕೊಟ್ಟು ಪಾಪ ಇವರು ಯಾರೋ ಅಲ್ಪಸಂಖ್ಯಾತರಿಯವರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡೋದು. ಏನಕ್ಕೆ ಸುಖ? ಯಾರಿಗೆ ಲಾಭ? ಪೋಸ್ಟ್ ಆಫೀಸ್ ಸೆಂಟ್ರಲ್ ಗೌರ್ಮೆಂಟ್ ಲಾಭ. ಇವ್ರಿಗೆ ಕೊಟ್ರ ಕಟ್ ದುಡ್ಡು. ಅದು ಹೆಂಗೆ ಗೊತ್ತಾ? ಕಟ್ ಅನ್ನೋದು ಪ್ರಿಂಟ್ ಹೊಡೆಯೋದು ಸೌಂಡ್ ಬರುತ್ತಲ್ಲ, ಟಕ ಅಂತ, ಅದು ಹೇಳಿದ್ದವರು. ಇವರು ಅರ್ಥ ಮಾಡ್ಕೊಂಡಿಲ್ಲ. ಬೆಳಿಗ್ಗೆ ಆದ ತಕ್ಷಣ ನಿಂತ್ಕೊಂಡ್ಬಿಟ್ರು. ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಇಟ್ಕೊಂಡು 250 ರೂಪಾಯಿ ಎಲ್ಲದಕ್ಕೂ ಬುಕ್ ಮಾಡೋದು. ಎಷ್ಟು ಕೋಟಿ ರೂಪಾಯಿ ಹೋಯ್ತು? ಏನಕ್ಕೆ ಸುಖ? ಕೊಟ್ರ ಅಧಿಕಾರ ಬಂತ? ಖಂಡಿತವಾಗಲೂ ಜಾಸ್ತಿ ಮಾಡೋದು ತಪ್ಪೋದು. ಸಾರ್ವಜನಿಕರಿಗೆ ಅವರು ಪೆಟ್ರೋಲು ಮತ್ತು ಡೀಸೆಲ್ ಒಂದು ಬೆಲೆ ಜಾಸ್ತಿ ಮಾಡೋದ್ರಿಂದ ಉಳಿದ ಎಲ್ಲ ಸಾರ್ವಜನಿಕ ವಸ್ತುಗಳೆಲ್ಲ ಜಾಸ್ತಿ ಮಾಡೋದಕ್ಕೆ ಒಂದು ಅವಕಾಶ. ಗ್ಯಾರಂಟಿಗಳಿಗೆ ಹಣ ಸಾಕಾಗ್ತಾ ಇಲ್ಲ, ಅದಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ಸಲ್ವಾ? ಅದು ಗ್ಯಾರಂಟಿ ಕೊಟ್ಟಿದ್ದೇ ಮೊದಲನೇ ತಪ್ಪು. ಅದು ಭಾಳ ತಪ್ಪು. ಯಾರು ಕೇಳೋದಿಲ್ಲ. ಈಗ ನಾವು ಸ್ವಯಂ ದುಡ್ಕೊಂಡು ತಿನ್ನೋದಕ್ಕೆ ಇವರೇ ಅದನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಇವರು ಇದಕ್ಕೆ ಇವಾಗ ರಾಹುಲ್ ಗಾಂಧಿ ಅವರು ಕಟಾಕಟ್ ಅಂತ ಮಾಡಿದ್ರು. ಈಗ ಅದನ್ನು 8,500ಕ್ಕೆ ನಿಂತ್ಕೊಂಡ್ರೆ ಏನಾಗುತ್ತೆ? ತಪ್ಪಲ್ವಾ? ದುಡಿಯೋರು ಯಾರು ದುಡಿತಾ ಇದ್ದಾರೆ? ಯಾರೂ ದುಡಿಯೋದಿಲ್ಲ. ಗ್ಯಾರಂಟಿ ನೀಡೋದು ಬೇಡ, ಅದ್ರ ಬದಲು ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಿದ್ದೀರಾ? ಹೌದು, ಖಂಡಿತವಾಗಲು ಯಾವ ಗ್ಯಾರಂಟಿ ಬೇಡ, ಏನು ಬೇಡ. ಅಭಿವೃದ್ಧಿ ಆಗಬೇಕು ಅಂದರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ನಾವೆಲ್ಲನೂ. ನಮ್ಮ ಹಣ ಈ ಥರ ಸುಮ್ಮನೆ ಕುತ್ಕೊಂಡು ತಿಂದವ್ರಿಗೆ ಉಣ್ಣೋದಕ್ಕೆ ಕೊಡೋದ ನಾವು? ನ್ಯಾಯ ರೀತಿಯಲ್ಲಿ ಹೋದರೆ ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ, ಪ್ರತಿಯೊಂದು ಬೆಲೆಗಳೆಲ್ಲ ಕಡಿಮೆ ಆಗುತ್ತೆ. ಇದು ಮಾಡಿದ್ರೆ ಒಳ್ಳೇದಲ್ವೇ? ಕೇಂದ್ರ ಸರ್ಕಾರದವ್ರು ಮಾಡಲಿಲ್ಲ. ಇವರು ಗ್ಯಾರಂಟಿಗಳೇನಿದೆ ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ದಾರೆ. ಈಗ ಬಜೆಟಲ್ಲಿ ದುಡ್ಡಿಲ್ಲ, ಬೇರೆ ಏನಾದರೂ ಮಾಡಬೇಕು, ಅದಕ್ಕೋಸ್ಕರ. ನಮ್ಮ ಬಜೆಟಲ್ಲಿ ದುಡ್ಡಿದೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ದರ ಕಡಿಮೆ ಇದೆ ಅಂತ MB ಪಾಟೀಲ್ ಅವ್ರು ಹೇಳ್ತಾರೆ. ಕೇರಳ ಈಗ ಬಿಕಾರಿಯಾಗಿ ಹೋಗಿದೆ ಸ್ಟೇಟು. ಅವ್ರಿಗೆ ಯಾಕೆ ನೀವು ಕಂಪೇರ್ ಮಾಡ್ಕೋತೀರಾ? ಯಾವ್ದಾರ ಸ್ಟೇಟ್ ವೀಕ್ ಇದ್ದರೆ ಆ ಸ್ಟೇಟ್ಗೆಲ್ಲ ನಾವು ಕಂಪೇರ್ ಮಾಡ್ಕೋಬಾರ್ದು. ನಮ್ಮ ಸ್ಟೇಟ್ಗೆ ನಮ್ಮದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಗ್ಯಾರಂಟಿಗೆ ಇನ್ನೇನಕ್ಕೆ? ಗ್ಯಾರಂಟಿಗೆ ಮಾಡ್ತಾರೆ ಅವರು. ಗ್ಯಾರಂಟಿಗೆ ಮಾಡ್ತಾರೆ, ಇನ್ನೇನಕ್ಕೆ ಮಾಡ್ತಾರೆ? ಬಡವ್ರಿಗೆ ರೇಟ್ ಬೀಳ್ತಾರದು. ಗ್ಯಾರಂಟಿಗಳು ನೀಡೋದು ಒಳ್ಳೇದು? ಕೆಡ್ತೆ ಅದು. ಅವ್ರ ಗ್ಯಾರಂಟಿಗಳು ನಮ್ಮ ತಲೆ ಮೇಲೆ ಆಗ್ತಾವ್ರೆ ಅಷ್ಟೇ. ಗ್ಯಾರಂಟಿ ಕೊಟ್ಟರಲ್ಲ, ಅದರಿಂದ ಇದು ಮಾಡಿಬಿಟ್ಟು ಇದರಲ್ಲಿ ದುಡ್ಡು ತೊಗೊಳ್ಳೋಣ ಅಂತ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾಡಿರೋದೇನೋ ತುಂಬ ದುಬಾರಿದೆ. ಯಾಕಂದರೆ ಅವರು ಫ್ರೀ ಕೊಡ್ತೀನಿ ಅಂದ್ಬಿಟ್ಟು, ಅಕ್ಕಿ ಕೊಡ್ತೀನಿ ಅಂದ್ಬಿಟ್ಟು, ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು, ಅದು ಎಲ್ಲ ಹೇಳ್ಬಿಟ್ಟು ಓಟ್ ತಗೊಂಡ್ರೆ ಹೊರತು ಏನೂ ಮಾಡಲಿಲ್ಲ. ಯಾವ ಕಾರಣಕ್ಕೂ ಏನೂ ಮಾಡಲಿಲ್ಲ. ಇವಾಗ ಯಾವುದು ಸಾಲಿಲ್ಲ ಅಂದಿದ್ದಕ್ಕೆ ಇವಾಗ ಪೆಟ್ರೋಲು ಡೀಸೆಲ್ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲು ಡೀಸೆಲ್ ಜಾಸ್ತಿ ಆದಮೇಲೆ ತರಕಾರಿ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಜೀವನ ಮಾಡೋದು ಹೆಂಗೆ? ಯಾವ ಕಾರಣದಿಂದ ಮಾಡಬೇಕು? 2,000 ರೂಪಾಯಿ ಅಂತ ಹೇಳಿದ್ರು, ಕೆಲವ್ರಿಗೆ ಬಂತು, ಕೆಲವ್ರಿಗೆ ಬಂದಿಲ್ಲ. ನಿಮಗೆ ಬರ್ತಾ ಇದೆಯಾ? ಇಲ್ಲ, ನಮ್ಗೆ ಯಾವ ಕಾರಣಕ್ಕೂ ಬರಲಿಲ್ಲ. ಯಾವುದು ಅಪ್ಲೈ ಮಾಡಿದ್ರು 3,000 ರೂಪಾಯಿ ಖರ್ಚು ಮಾಡಿದ್ರಿ ಬರಲಿ ಅಂತ, ಯಾವುದೂ ಬರಲಿಲ್ಲ. ನಾಳೆ ಬಾ. ಯಾವ ಕಾರಣಕ್ಕೂ ಪೆಟ್ರೋಲ್ ಬೆಲೆ 1 ರೂಪಾಯಿ ಇಲ್ಲ, 2 ರೂಪಾಯಿ ಇಲ್ಲ, 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಡೀಸೆಲು 3 ರೂಪಾಯಿ ಪೆಟ್ರೋಲ್ ಜಾಸ್ತಿ ಮಾಡವ್ರೆ. ಯಾವ ಕಾರಣದಿಂದ ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಹೆಂಗೆ ಮಾಡಿಸ್ಬೇಕು? ಜಾಸ್ತಿ ಮಾಡಬಾರ್ದಿತ್ತು ಅಂತ ಅನ್ನಿಸ್ತಾ ಇದೆ. ಗ್ಯಾರಂಟಿಗಳು ನಾವೇನು ಕೇಳಿರಲಿಲ್ಲ. ಗ್ಯಾರಂಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೇ ಎಲ್ಲ ಕೊಟ್ಟು ಈ ಥರ ಪೆಟ್ರೋಲ್ ರೇಟ್ ಆಗಲಿ, ಕರೆಂಟಿಂದಾಗಲಿ ಪ್ರತಿಯೊಂದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಕೊಡ್ತಾ ಇದ್ದಾರೆ, ಒಂದು ಕಡೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇದರಿಂದ ತೊಂದರೆನೇ ಇದೆ, ಅನುಕೂಲ ಅಂತೂ ಏನೂ ಇಲ್ಲವೇ ಇಲ್ಲ. ಪೆಟ್ರೋಲ್ ಡೀಸೆಲ್ಲು ಸೆಂಟ್ರಿಂದ ಏನಾದರೂ ಕ್ರೂಡ್ ಆಯಿಲ್ಸ್ನೆಲ್ಲ ಸೆಂಟ್ರಿಂದ ಅಲ್ವಾ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು. ಸೊ ಅವರು ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಇವ್ರುಗಳೇ ಇಷ್ಟು ದಿನ
BJP ಅವರು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತ ಡ್ರಾಮಾ ಮಾಡಿದ್ರಲ್ಲ, ಇವಾಗ ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದಾರೆ? ರೀಸನ್ನು ಇವ್ರು ತಂದಿರೋ ಬಿಟ್ಟಿ ಭಾಗ್ಯಗಳು, ಅಂದರೆ 5 ಭಾಗ್ಯಗಳು ಯಾವ ಸಕ್ಸಸ್ ಆಗಿಲ್ಲ. ಅನ್ನಭಾಗ್ಯ ತೊಗೊಂಡ್ರೆ ಬರ್ತಾ ಇರೋದು 5 kg ಅಕ್ಕಿ, ಆ 5 kg ಸೆಂಟ್ರಿಂದ ಬರ್ತಾ ಇರೋದು. ಇನ್ನು ಗೃಹಲಕ್ಷ್ಮಿ ಆ 2,000 ಕೊಡೋದಕ್ಕೆ 14,000 ರೈತರ ಮಕ್ಕಳಿಗೆ ಕೊಡೋದನ್ನು, 4,000 ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಸ್ಟೇಟಿಂದ ಬರೋದು. 10,000 ನಿಲ್ಲಿಸಿದ್ದಾರೆ, 14,000 ನಿಲ್ಲಿಸಿ ಇವ್ರಿಗೆ 2,000 ಕೊಡ್ತಾ ಇದ್ದಾರೆ. ಇನ್ನು ಶಕ್ತಿ ಯೋಜನೆ ಗೊತ್ತಾ, ಅದು ಇವಾಗ ಆಲ್ರೆಡಿ ಟಿಕೆಟ್ ಪ್ರೈಸ್ನ ಹೈಕ್ ಮಾಡ್ಬೇಕಂತ ಟಾಕಲ್ಲಿದ್ದಾರೆ. ಇನ್ನು ಯುವನಿಧಿ ಯಾರಿಗೆ ಬರ್ತಿದೆ ಗೊತ್ತಿಲ್ಲ. ನಾನು ಡಿಗ್ರಿ ಹೋಲ್ಡರೇ, ಬಟ್ ನನಗೆ ಕೆಲಸ ಇಲ್ಲ, ನನಗೂ ಬರ್ತಿಲ್ಲ. ಏನೋ 3,000-3,500 ಜನಕ್ಕೆ ಬರ್ತಾಯಿದೆ ಅಂತ ಹೇಳ್ತಾರೆ. ಇದು ಈ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. ಅದನ್ನು ಮುಚ್ಚಾಕೋದಕ್ಕೆ ಇನ್ನೂ ಸ್ವಲ್ಪ ಹಣ ಮಾಡೋದಕ್ಕೋಸ್ಕರ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಏನೋ 1 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾಕು, 3.5 ರೂಪಾಯಿ ಜಾಸ್ತಿ ಮಾಡಿದ್ರೆ ತುಂಬ ಕಷ್ಟ ಆಯಿತು. ಸರ್ ಇವ್ರ ಹತ್ರ ದುಡ್ಡಿಲ್ಲ, ಅದಕ್ಕೇನೋ ಗ್ಯಾರಂಟಿಗಳಿಗೇನೋ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ಗ್ಯಾರಂಟಿ ಕೊಟ್ಟು ರಾಜ್ಯ ಹಾಳು ಮಾಡ್ತಾ ಇದ್ದಾರೆ ಅವರು, ಅಷ್ಟೇ. ಯಾವುದು ಒಳ್ಳೆ ಕೆಲಸಗಳು ಮಾಡಬೇಕು, ಮುಂದೆ ನಾವು ಫ್ಯೂಚರ್ಗೆ ಏನೇನು ಮಾಡಬೇಕು ಅದನ್ನು ಮಾಡ್ತಿಲ್ಲ ಅವರು. ಸೊ ಇವತ್ತು ಬರೀ ನಾವು ಕೊಟ್ಬಿಟ್ಟು 2,000 1,000 ತೊಗೊಂಡು ಏನು ಪ್ರಯೋಜನ ಇಲ್ಲ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು. ಸೊ ನಮ್ಗೆ ಇನ್ನೂ ನೆಕ್ಸ್ಟ್ ಫ್ಯೂಚರಲ್ಲಿ ನೀರಾವರಿ ಪ್ರಾಜೆಕ್ಟ್ಕೊಳ್ಬೇಕು, ಮತ್ತು ಪವರ್ ಪ್ರಾಜೆಕ್ಟ್ಕೊಳ್ಬೇಕು. ಆ ಥರ ಮಾಡಿದಾಗ ನೆಕ್ಸ್ಟ್ ನಮ್ಮ ಜನ್ರೇಷನ್ಗೆ ಯೂಸ್ ಆಗುತ್ತೆ. ಸೊ ಈ ಬಿಟ್ಟಿ ಭಾಗ್ಯ ಏನಿದ್ರು ಜಸ್ಟ್ ಇವ್ರು ಓಟ್ಗೋಸ್ಕರ ಮಾಡಿರುವಂಥ ಭಾಗ್ಯ ಇವು. MB ಪಾಟೀಲ್ ಅವರು ಹೇಳ್ತಾರೆ, ನಮ್ಮ ಹತ್ರ ಬಿಟ್ಟಿ ಗ್ಯಾರಂಟಿ ನೀಡೋದಕ್ಕೆ ಹಣ ಇದೆ, ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ದರ ಕಡಿಮೆ ಇದೆ, ಅದಕ್ಕೆ ಜಾಸ್ತಿ ಮಾಡಿ. ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಬೇಕು ಇವರು. ಗುಜರಾತೆಲ್ಲ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟು. ಉತ್ತರ ಪ್ರದೇಶದಲ್ಲಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟು. ಎಲ್ಲದನ್ನೊಂದು ಬಿಟ್ಟಿ ಭಾಗ್ಯ ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ ರಾಜ್ಯನ, ಅಷ್ಟೇ. ನೋಡ್ತಾ ಇದ್ದೀರಲ್ಲ ಸರ್, ಯಾವುದೋ ಸರಿಗೆ ನಡೀತಾ ಇಲ್ಲ. ಡೆವಲಪ್ಮೆಂಟ್ ಅಂತೂ ಒಂದು ವರ್ಷ ನಿಲ್ಲು. ಏನೋ ಅವ್ರ ಭಾಗ್ಯಗಳು ಕೊಟ್ಟು ಎಲ್ಲೋ ಕೆಲವ್ರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ, ಎಲ್ರಿಗೂ ಏನು ಅನುಕೂಲ ಆಗ್ತಾಯಿಲ್ಲ. ಎಷ್ಟೋ ಜನಕ್ಕೆ ಕರೆಂಟ್ ಬಿಲ್ ಹೇಳಿದ್ರು ಫ್ರೀ ಅಂತ, ಕರೆಂಟ್ ಬಿಲ್ ಪೂರ್ತಿ ಸಿಗ್ತಾ ಇಲ್ಲ. ನಮಗೆಲ್ಲ ಅಡ್ಡಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಜಾಸ್ತಿ ಮಾಡಿದ್ರೆ ನಮಗೆ 10-12 ಸಾವಿರ ಸಂಬಳ ಇರುತ್ತೆ, ಒಂದು 10-20 ಕಿಲೋಮೀಟ್ರ್ ಅಡ್ಡಾಡಬೇಕಾಗುತ್ತೆ. ಎಲ್ಲ ನಾವು ಕೆಲಸ ಮಾಡಿರೋ ದುಡ್ಡೆಲ್ಲ ಪೆಟ್ರೋಲ್ ಡೀಸೆಲ್ಗೆ ಕೊಡಬೇಕಾಗುತ್ತೆ ಸರ್. ಕಡಿಮೆ ಮಾಡಬೇಕು ಸರ್. ಏನಿಲ್ಲ, ಇದು ನಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ಮತ್ತೆ ವಾಪಸ್ ಅದು ಇದು ಫ್ರೀ ಸರ್ವಿಸು ಅದು ಇದು ಏನೇನೋ ಕೊಡ್ತಾ ಇದ್ದಾರೆ. ಇದು ಜನಗಳನ್ನ ಯಾಮಾರ್ಸೋದಕ್ಕೋಸ್ಕರ ಮಾಡ್ತಾ ಇರೋದು ಅವರೆಲ್ಲ. ಈ ಬಿಟ್ಟಿ ಭಾಗ್ಯಗಳನ್ನೆಲ್ಲ ಕೊಟ್ಟು ಅವರು ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನೋ ಟೈಮಲ್ಲಿ ಜನಗಳಿಗೆ ಇದು ಭಾಳ ಹೊರೆ ಹಾಕಿದೆ. ಇದನ್ನೆಲ್ಲ ಹೊರೆ ಆಯ್ತಂದರೆ ಮತ್ತು ಈ ಏನಿದೆ ಡೈಲಿ ದಿನವೇ ಹಾಲು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇದು ಜಾಸ್ತಿ ಆಗುತ್ತೆ. ಇವರಿಗೆ ಬಿಟ್ಟಿ ಭಾಗ್ಯ ಕೊಡು ಅಂತ ಕೇಳಿದವ್ರು ಯಾರು? ಏನಕ್ಕೋಸ್ಕರ ಕೊಡಬೇಕು ಇವರು? ಯಾರೂ ಕೇಳಿಲ್ಲ. ಈ ಎಲೆಕ್ಷನ್ ಹತ್ರ ಬಂದಾಗ ಇವೆಲ್ಲ ಒಂದು ಗಿಮಿಕ್ಸ್ ಮಾಡ್ತಾರೆ ಅವರು. ಇದು ಸರ್ಕಾರ ಇದು ಸರಿ ಇಲ್ಲ, ತುಂಬ ದಿನ ನಿಲ್ಲೋದು ಇಲ್ಲ. ಇದು ಬಿಟ್ಟಿ ಬಗ್ಗೆ ಹಣ ಹೊಂದ್ಸಕ್ಕೆ ಆಗ್ತಾ ಇಲ್ಲ ಅಂತ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದು ಬಿಟ್ಟಿ ಬಗ್ಗೆ ಯಾರೂ ಕೇಳಿಲ್ಲ. ಇವ್ರು ಏನಕ್ಕೆ ಕೊಡಬೇಕಾಗಿದ್ದು? ಏನು ಕೊಡಬೇಕು ಇವರು? ಇವಾಗ ಇದೇನೇ ರಾಹುಲ್ ಗಾಂಧಿ ಹೇಳಿದ್ದಾನೆ, ಕಟಾಕಟ್ 8,000 ಬಂದ್ಬಿಡುತ್ತೆ, 1 ಲಕ್ಷ ಅಂತ ಹೆಂಗಿನ ತಂದು ಕೊಡ್ತಾನೆ. ಇವತ್ತು ಇಂಡಿಯನ್ ಬಜೆಟ್ ಎಷ್ಟಿದೆ? ಜನ ಇಲ್ಲಿ ಯಾರೂ ಮೂರ್ಖರಲ್ಲ, ಪ್ರತಿಯೊಬ್ಬರೂ ಎಜುಕೇಟೆಡ್ ಆಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವ್ರು ಹೇಳೋದು ಮಾಡೋದು, ಆಶ್ವಾಸನೆ ಕೊಡೋದು. ಎಲ್ಲಿಂದ ತಂದು ಕೊಡ್ತಾರೆ ಇವರು? ಯಾಕೆ ಕೊಡ್ತಾರೆ? ಇದೊಂದು ಸರ್ಕಾರನ ಇವ್ರದ್ದು? ಇವ್ರು ಸರ್ಕಾರ ಅಧಿಕಾರಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದಾ ಇವರು? ಯಾವ ಥರ ಆಶ್ವಾಸನೆ ಕೊಡ್ಬೋದಾ? ಜನಗಳು ಫಸ್ಟಿಗೆ ಬುದ್ಧಿ ಇಲ್ಲ. 3 ರೂಪಾಯಿ ಎತ್ಕೊಂಡೋದ್ರೆ ಎಲ್ಲಿಂದ ಕೊಡ್ತಾರೆ ಬಡವರೆಲ್ಲ? ಯಾವ ಥರ ತರ್ತಾರೆ? ಇವತ್ತು ತರಕಾರಿ ಬೆಲೆ ಆಗಲಿ, ಹಾಲಿನ ಬೆಲೆ ಆಗಲಿ, ಪ್ರತಿಯೊಂದಕ್ಕೂ ಯಾಕೆ ಇವ್ರಿಗೆ ಸ್ಕೂಲ್ಗಳ್ದಾಗಲಿ, ಇದ್ರದ್ದಾಗಲಿ, ಡೊನೇಷನ್ಗಳಾಗಲಿ, ಹಾಸ್ಪಿಟ್ಲಿಗಾಗಲಿ ಇವ್ರು ಕಣ್ಣು ಕಾಣಿಸ್ತಾ ಇಲ್ವಾ? ಜನಗಳಿಗೋಸ್ಕರ ತೊಂದರೆ ಆಗೋದು ಬಿಟ್ಬಿಟ್ಟು ಇವ್ರ ಅಧಿಕಾರಕ್ಕೋಸ್ಕರ ಇವರು ಯಾವ ಥರ ಬೇಕಾದ್ರೆ ಇವರು ಜನಗಳನ್ನ ಯಾಮಾರಿಸ್ಕೊಂಡು ಮಾಡ್ತಾ ಇರೋದು ಇದು ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ. ಸೊ ಈ ಥರ ಸರ್ಕಾರ ನೆಕ್ಸ್ಟ್ ಬರಬಾರ್ದು. ಇದು ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಆಟೋಮೆಟಿಕ್ಕಾಗಿ ಈಗ ಎಲ್ಲ ಬೆಲೆಗಳು ಜಾಸ್ತಿ ಆಗ್ತದೆ, ತರಕಾರಿ ಬೆಲೆಗಳು. ಇದರಿಂದ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಆದರೆ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗುತ್ತೆ. ಗ್ಯಾರಂಟಿ ಅಂತ ಹೇಳಿಬಿಟ್ಟು ಇವಾಗ 2 ತಿಂಗಳಿಂದ ಯಾವುದೂ ಬರ್ತಾಯಿಲ್ಲ. ಎಲೆಕ್ಷನಿಗೋಸ್ಕರ ಈಗ ಸ್ವಲ್ಪ ಮಾಡಿದ್ರು ಅವರು. ಇದನ್ನು ನೋಡಿದ್ರೆ ನಮಗೆ ತುಂಬ ಭಯ ಆಗುತ್ತೆ, ಯಾಕೆ ವೋಟ್ ಮಾಡಿದ್ವಿ ಇವರಿಗೆ ಅಂತ ಹೇಳಿ ಕಾಣುತ್ತೆ. ಆದ್ದರಿಂದ ಈ ಏನಾದರೂ ಮಾಡಿ ನಾವು ಇದನ್ನು ಕಂಟ್ರೋಲ್ ಮಾಡ್ಬೇಕಂತ ಕಾಣುತ್ತೆ. 5 ಗ್ಯಾರಂಟಿ ಕೊಟ್ಟಿದ್ದಾರೆ ಅವ್ರಿಗೆ. 5 ಗ್ಯಾರಂಟಿಯಲ್ಲಿ ಯಾವುದು ಒಂದು ಗ್ಯಾರಂಟಿ ಮಾಡೋಕ್ಕೂ ಆಗ್ತಾಯಿಲ್ಲ ಅವರು. ಈ ಪೆಟ್ರೋಲ್ ಬೆಲೆ, ಈಗ ಪೆಟ್ರೋಲಿಂದ ಅದನ್ನು ಕ್ರೋಢೀಕರಣ ಮಾಡಿಸ್ಬಿಟ್ಟು ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ ಅವರಿಗೆ. ಸಾಮಾನ್ಯವಾಗಿ 40,000 50,000 ಸಾವಿರ ಸಂಬಳ ತಗೊಂಡು ಆರಾಮಾಗಿ ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾರೆ. ಸ್ಕೂಲ್ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಬಸ್ ದರನೂ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಸ್ಕೂಲ್ ಮಕ್ಕಳಿಗೆ ಭಾಳ ತೊಂದರೆ ಆಗ್ತದಲ್ಲ. ನಿಜವಾದ ಪಾಪ ಹುಡುಗರು ಒದ್ದಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಸ್ಕೂಲ್ ಮಕ್ಕಳು. ಅವರಿಗೂ ತುಂಬ ತೊಂದರೆ. ಕಾಲೇಜ್ ಹುಡುಗರಿಗೆ ತೊಂದರೆ. ಸ್ಕಾಲರ್ಶಿಪ್ಗಳು ಸರಿಯಾಗಿ ಬರ್ತಾಯಿಲ್ಲ, ಇದನ್ನು ಯಾವುದೂ ಬರ್ತಾಯಿಲ್ಲ. ಹಾಗಾಗಿ ಈ ಬೆಲೆಯಿಂದ ನಮಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್. ಇವಾಗ ಹಣ ಇದ್ದಿದ್ರೆ ಸಾಲ ಯಾಕೆ ಮಾಡ್ತಾಯಿದ್ರು? 1,92,000 ಕೋಟಿ ಸಾಲ ಮಾಡಿದ್ದಾರೆ RBIಯಿಂದ ಗೌರ್ಮೆಂಟು. ಈ ಗೌರ್ಮೆಂಟು ಹಣ ಇದ್ದಿದ್ರೆ ಇವ್ರು ಸಾಲ ಯಾಕೆ ಮಾಡ್ತಿದ್ರು? ಯಾಕೆ ರೋಡ್ಗಳೆಲ್ಲ ಇನ್ನೂ ಯಾವುದಾನ 1 ವರ್ಷ ಆಯಿತು ಗೌರ್ಮೆಂಟ್ ಬಂದು, ಯಾವುದಾನ ಒಂದು ಗುದ್ಲಿ ಪೂಜೆ ಮಾಡಿದಾರಾ? ಯಾವುದಾನ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾರಾ?
ಹೊಸದಾಗಿ ಏನು ಮಾಡಿದ್ದಾರೆ ತೋರಿಸಿ.